ಹರಿಹರದಲ್ಲಿ ಚಿರತೆ ಓಡಾಟ, ಆತಂಕ ಬೇಡ ಎಂದ ಶಾಸಕರು, ಅರಣ್ಯ ಅಧಿಕಾರಿಗಳು. ದಾವಣಗೆರೆ ಜಿಲ್ಲೆಯ ಹರಿಹರ ನಗರದ ತುಂಗಭದ್ರಾ ನದಿಯ ಬಳಿಯ ಹರಿಹರದ ಜೋಡು ಬಸವೇಶ್ವರ ದೇವಸ್ಥಾನ, ಕಿಮ್ಸ್ ಕಾಲೇಜು ಹಾಗೂ ಕಿರ್ಲೋಸ್ಕರ್ ಕಾಲೋನಿ ಆವರಣದಲ್ಲಿ ಸೋಮವಾರ ತಡರಾತ್ರಿ ಚಿರತೆಯೊಂದು ಓಡಾಡಿದೆ ಎಂದು ಸುದ್ದಿ ನಗರಾದ್ಯಂತ ಕಾಳ್ಗಿಚ್ಚಿನಂತೆ ಹಬ್ಬಿದ್ದು ಸಾರ್ವಜನಿಕರಲ್ಲಿ ದಿಗಿಲು ಮೂಡಿಸಿದೆ. ಸೋಮವಾರ ರಾತ್ರಿ ಸುಮಾರು 11 ಗಂಟೆಯ ಹೊತ್ತಿಗೆ ಕಿರ್ಲೋಸ್ಕರ್ ಕಾಲೋನಿಯ ಗೇಟ್ ಒಳಗಿರುವ ಮನೆಯೊಂದರ ಮೇಲ್ಭಾಗದಿಂದ ಪಕ್ಕಕ್ಕೆ ಜಿಗಿದ ವಿಚಿತ್ರ ಶಬ್ದ ಕೇಳಿಬಂದಿದೆ. ಆತಂಕಗೊಂಡ ನಿವಾಸಿಗಳು ಬೆಳಿಗ್ಗೆ ಸಿಸಿಟಿವಿ ಕ್ಯಾಮೆರಾ ಪರಿಶೀಲಿಸಿದಾಗ ಚಿರತೆಯ ಕಾಲುಗಳ ದರ್ಶನವಾಗಿದೆ ಎಂದು ಹೇಳಲಾಗುತ್ತಿದ್ದು, ಇದು ಸ್ಥಳೀಯರ ನಿದ್ದೆಗೆಡಿಸಿದೆ. ಅಷ್ಟೇ ಅಲ್ಲದೆ ಸಂಜೆ ವೇಳೆ ರೈಲ್ವೆ ಹಳಿಗಳ ಬಳಿಯೂ ಚಿರತೆ ಓಡಾಡುತ್ತಿರುವುದನ್ನು ಬಾಲಕನೊಬ್ಬ ನೋಡಿದ್ದಾನೆ ಎಂಬ ಮಾಹಿತಿ ಹರಿದಾಡುತ್ತಿದ್ದು ಆತಂಕಕ್ಕೆ ಇಮ್ಮಡಿಗೊಳಿಸಿದೆ. ಚಿರತೆಯ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಶಾಸಕ ಬಿಪಿ ಹರೀಶ್ ಚಿರತೆ ಸಂಚಾರ ಮಾಡಿದ ಎನ್ನಲಾದ ಪ್ರದೇಶಗಳಿಗೆ ಭೇಟಿ ನೀಡಿದರು. ಅರಣ್ಯ ಇಲಾಖೆ ಡಿಆರ್ಎಫ್ಒ ಖಾಲಿದ್ ಹಾಗೂ ನಗರಸಭೆ ಆಯುಕ್ತ ವಿನಯ್ ಕುಮಾರ್ ಅವರೊಂದಿಗೆ ಸ್ಥಳೀಯರಿಂದ ಮಾಹಿತಿ ಪಡೆದ ಶಾಸಕರು ವೈರಲ್ ವಿಡಿಯೋ ಸಿಸಿಟಿವಿ ದೃಶ್ಯಗಳನ್ನು ವೀಕ್ಷಿಸಿದರು. ಪರಿಸ್ಥಿತಿಯನ್ನು ಅವಲೋಕಿಸಿದ ಶಾಸಕರು ಅರಣ್ಯ ಇಲಾಖೆಗೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದಾರೆ. ಯಾರೂ ಆತಂಕ ಪಡುವ ಅಗತ್ಯವಿಲ್ಲ. ಅರಣ್ಯ ಇಲಾಖೆ ಚಿರತೆಯನ್ನು ಸೆರೆ ಹಿಡಿಯಲು ಬೋನು ಇಡುವ ಬಗ್ಗೆ ಪರಿಶೀಲನೆ ನಡೆಸುತ್ತಿದೆ. ಜನರು ಸುಳ್ಳು ವದಂತಿಗಳಿಗೆ ಕಿವಿಗೊಡದೆ ಆಡಳಿತದೊಂದಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು.